ಸದ್ಯಕ್ಕಿನ ಈ ವಸೀಂ ಲೇಔಟ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವುದು ಈ ವಸೀಂ ಲೇಔಟ್, ಒಮ್ಮೆಲೆ ಹೆಂಗ್ ಬಂತಿದು ಅನ್ನುವಂತಹ ವಿಚಾರ. 2023ರವರೆಗೂ ಮನೆಗಳೇ ಇಲ್ಲದ ಜಾಗ. 2024ರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2023ರವರೆಗೂ ಮನೆಗಳೇ ಇಲ್ಲದ ಖಾಲಿ ಜಾಗ ಇತ್ತು ಇದು. 2024ರಲ್ಲಿ ಏಕಾಏಕಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ, ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಸ್ಯಾಟಲೈಟ್ ಇಮೇಜ್ ಸಿದ್ಧವಾಗಿದೆ. 2023ರಲ್ಲಿ ಈ ಜಾಗ ಹೇಗಿತ್ತು, 2024ರಿಂದ ಈ ಕ್ಷಣದವರೆಗೂ ಹೇಗಾಗಿದೆ, ಇವೆಲ್ಲವೂ ಕೂಡ ಗೊತ್ತಾಗಿದೆ. ನೋಡಿ, 2023ರವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ. 2024ರಲ್ಲಿ ಹೇಗಾಗಿದೆ ಆ ಇಮೇಜಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. 2016, 2017 ಈ ಎಲ್ಲಾ ಟೈಮ್ನಲ್ಲಿ ಈ ಜಾಗ ಹೇಗಿತ್ತು ಅನ್ನೋದನ್ನ ನೀವು ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಗಮನಿಸ್ತಾ ಇದ್ದೀರಿ. 2023ರವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ ಇದು. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಈಗ ಈ ಸ್ಯಾಟಲೈಟ್ ಇಮೇಜಸ್ಗಳು ಸಿದ್ಧವಾಗಿದೆ. 2016ರಲ್ಲಿ ಹೇಗಿತ್ತು, 2017ರಲ್ಲಿ ಹೇಗಿತ್ತು, 2018ರಲ್ಲಿ ಹೇಗಿತ್ತು, ಪ್ರತಿ ವರ್ಷದ ಫೋಟೋಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2018, 2019 ನೋಡಿ, ಇಲ್ಲಿ ಎಲ್ಲಾ ಕಡೆ ಯಾವ ರೀತಿ ಜಾಗ ಖಾಲಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ನೋಡಿ, ತಾವು ಗಮನಿಸ್ತಾ ಇರುವಂತದ್ದು ಕೆಲವು ಇಮೇಜಸ್ ಗಳನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. 2017ರಿಂದ 2023ರವರೆಗೂ ಆ ವಸೀಂ, ಈಗ ಏನು ವಸೀಂ ಲೇಔಟ್ ಅಂತ ಸೃಷ್ಟಿಯಾಗಿದೆ, ಆ ಜಾಗ ಹೇಗೆ ಖಾಲಿ ಇತ್ತು ಅನ್ನುವಂತಹ ಇಮೇಜಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 2017ರಿಂದ 2023ರವರೆಗೂ ಈ ಇಮೇಜಸ್ ನೋಡಿ. ಅಕ್ಟೋಬರ್ 30, 2022ರ ಸಂದರ್ಭ. ಈಗ ಕಂಪ್ಲೀಟ್ಲಿ ಇಲ್ಲಿ ಯಾವ ರೀತಿ ಈ ವಸೀಂ ಲೇಔಟ್ ಏಕಾಏಕಿ ಸ್ಥಾಪನೆ ಆಗಿದೆ. ಇಲ್ಲಿ ಆ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಆ ಅನಧಿಕೃತ ಸೈಟ್ಗಳ ಸೃಷ್ಟಿಕರ್ತನೆ ವಸೀಂ ಅನ್ನುವಂತ ವಿಚಾರ ಗೊತ್ತಾಗ್ತದೆ. ಇವನ್ ಆ ವಸೀಂ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಾಕು ಆ ವಸೀಂ ಹೇಳ್ತಾ ಇರುವಂತದ್ದು, ನನಗೆ ಗೊತ್ತಿಲ್ಲ ಸರ್, ಜನರ ಪ್ರೀತಿಯಿಂದ ಅವರೇ ಹೆಸರು ಇಟ್ಕೊಂಡಿದ್ದಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಆದ್ರೆ ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಇಮೇಜಸ್ ಅನ್ನ ರಿಲೀಸ್ ಮಾಡಿದ್ದಾರೆ. 2017, 18, 19, 20, 21, 22, 23 ಈ ಎಲ್ಲಾ ವರ್ಷಗಳ ಇಮೇಜಸ್ ಅನ್ನ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಇಲ್ಲಿ ಒಂದೇ ಒಂದು ಸೈಟ್ಗಳು ಇರಲಿಲ್ಲ ಅಥವಾ ಒಂದೇ ಒಂದು ಮನೆ ಇರಲಿಲ್ಲ. ನೋಡಿ ಹೇಗೆ ಹಸಿರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲಾದ್ರೂ ನಿಮಗೆ ಸೈಟ್ಗಳು ಕಾಣಿಸ್ತಾ ಇದೆಯಾ? ಆದ್ರೆ ಅದು ಬಿಟ್ರೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ಇಲ್ಲಿ ಅನಧಿಕೃತ ಸೈಟ್ಗಳ ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅನಧಿಕೃತವಾಗಿ ಇಲ್ಲಿ ಒಂದೊಂದೇ ಸೈಟ್ಗಳು ಹುಟ್ಕೊಂಡು ಅವುಗಳನ್ನ ಮಾರಾಟ ಮಾಡುವಂತಹ ಕೆಲಸವೂ ಕೂಡ ಆಯ್ತು. ಈ ರೀತಿ ಇಲ್ಲಿ ಸೈಟ್ಗಳನ್ನು ನಿರ್ಮಾಣ ಮಾಡಿದ್ದು. ಇಲ್ಲಿ ನೋಡಿ, ಬಿಬಿಎಂಪಿ ಪ್ಲೇಸ್ ಇದು. ಇಲ್ಲಿ ಗಮನಿಸ್ತಾ ಇರೋದು, ಮಾರ್ಕ್ ಮಾಡಿ ನಾವೇನು ತೋರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಜಾಗ ಇತ್ತು, ಎಲ್ಲಿ ಪೂರ್ತಿ ಖಾಲಿ ಇತ್ತು, ಇದು ನೈಜ ಚಿತ್ರಣ. ಇಲ್ಲಿ ಎಲ್ಲಾದ್ರೂ ಮನೆಗಳು ಕಾಣಿಸ್ತಾ ಇದೆಯಾ? ವೆರಿ ಕ್ಲಿಯರ್ ಆಗಿ ನೀವು ನೋಡ್ತಾ ಇದ್ದೀರಿ. ಸ್ಯಾಟಲೈಟ್ ಇಮೇಜ್ ಇದು. ಅಕ್ಕಪಕ್ಕ ಇಲ್ಲೆಲ್ಲ ಮನೆಗಳು ಕಾಣಿಸ್ತಾ ಇದೆ. ಇದೆಲ್ಲ ಲೇಔಟ್ ಇದೆ ಈ ಕಡೆ. ಆದ್ರೆ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಈ ಪ್ರದೇಶವನ್ನ ನೀವು ಗಮನಿಸಿ. ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಬಿಬಿಎಂಪಿ ಪ್ಲೇಸ್ ಅಂತ ಇಲ್ಲಿ ಬರೆದಾಗಿದೆ. ಇದು ಬಿಬಿಎಂಪಿ ಪ್ಲೇಸ್. ಇಲ್ಲಿ ಅದು ಹೇಗೆ ಸೈಟ್ಗಳು ಏಕಾಏಕಿ ಬಂದ್ವು, ಅದೇಗೆ ಆ ಸೈಟ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವಂತಹ ಕೆಲಸ ಆಯಿತು. ಇದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ.
ಜಿಲ್ಲಾಧಿಕಾರಿಗಳು ರಿಲೀಸ್ ಮಾಡಿರುವಂತಹ ಸ್ಯಾಟಲೈಟ್ ಫೋಟೋಸ್ ಇವೆಲ್ಲ. ಈಗ ನೋಡಿ, ಮೇ 30, 2016 ಇಮೇಜ್, ಸ್ಯಾಟಲೈಟ್ ಇಮೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಎಲ್ಲಾ ಕಡೆ ಸುತ್ತಲೂ ಟಿಪ್ಪು ನಗರ ಪಕ್ಕದಲ್ಲಿ ನೀವು ಗಮನಿಸ್ತಾ ಇರೋದು ಟಿಪ್ಪು ನಗರ. ಅಲ್ಲಿ ಕೆಲವು ಮನೆಗಳಿದೆ. ಈ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತ ಈ ಯಾವ ಜಾಗದಲ್ಲಿಯೂ ಕೂಡ ಒಂದೇ ಒಂದು ಮನೆ ಕಾಣಸಿಗ್ತಾ ಇಲ್ಲ ನೋಡಿ. ಇಲ್ಲಿ ಕೆರೆ ಅನ್ಸುತ್ತೆ ಇದು. ಈ ಕಡೆ ಕೆರೆ, ಈ ಕಡೆ ಮತ್ತೆ ಖಾಲಿ ಜಾಗ, ಈ ಕಡೆ ಫುಲ್ ಖಾಲಿ ಇದೆ. ಇಲ್ಲೊಂದು ಆಜಾನ್ ಮಸ್ಜಿದ್ ಅಂತ ಹೇಳಿ ಒಂದು ಲ್ಯಾಂಡ್ ಮಾರ್ಕ್ ಇದೆ. ಅದನ್ನು ಬಿಟ್ಟರೆ ಈ ಕಡೆ ಈ ಟಿಪ್ಪು ನಗರ, ಇಲ್ಲಿ ಎಲ್ಲಾ ಕಡೆನೂ ಕೂಡ ಮನೆಗಳು ಕಾಣಿಸ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿಯ ಜಾಗಗಳು ಕಾಣಿಸ್ತಾ ಇಲ್ಲ. 2017 ಫೋಟೋನ ನೀವೀಗ ನೋಡಿ. ಫೆಬ್ರವರಿ 28, 2017. 17ರಲ್ಲಿಯೂ ಕೂಡ ಅಷ್ಟೇ ಸೇಮ್ ಅಜಾನ್ ಮಸ್ಜಿದ್ ಅನ್ನುವಂತ ಒಂದು ಲ್ಯಾಂಡ್ ಮಾರ್ಕ್ ಬಿಟ್ರೆ ಇಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಜಾಗ ಇಲ್ಲ. ಸೇಮ್ ಇಲ್ಲಿ ಕೆರೆ ಇದೆ. ಇದು ಒಂದು ರೀತಿ ಕಲ್ಲಿನ ಕ್ವಾರೆ ತರ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಟಿಪ್ಪು ನಗರ ಮನೆಗಳು ಲೇಔಟ್ ನೋಡಿ. 2018 ನವೆಂಬರ್ 30, 2018 ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಿ. 2018 ಚಿತ್ರಣಗಳನ್ನ ನೀವು ನೋಡ್ತಾ ಇದ್ದೀರಿ. ಇವೆಲ್ಲ ಸ್ಯಾಟಲೈಟ್ ಇಮೇಜಸ್. ನವೆಂಬರ್ 30, 2018. 2019 ನೋಡಿ. ಮತ್ತೆ ಇಲ್ಲಿ ನೋಡಿ, ನಿಧಾನಕ್ಕೆ ಇಲ್ಲಿ ನೋಡಿ ನೀವು. ಇಲ್ಲಿ ನಿಧಾನಕ್ಕೆ ಇಲ್ಲಿ ಮನೆಗಳು ಕಾಣಿಸ್ಕೊಳ್ತಾ ಇದೆ. ಈ ಇಮೇಜ್ ಅನ್ನ ನೀವು ಗಮನಿಸ್ತಾ ಇರಬಹುದು. ನೀವು 2017, 18, 19ರಲ್ಲಿ ಗಮನಿಸಿದ್ರಿ. ಈಗ 19ರಲ್ಲಿ ಇಲ್ಲಿ ಎಲ್ಲೆಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ, ಇಲ್ಲಿ ನಿಧಾನಕ್ಕೆ ಈಗ ಅಕ್ರಮವಾಗಿ ಮನೆಗಳ ಸದ್ಯಕ್ಕಿನ ಈ ವಸೀಂ ಲೇಔಟ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವುದು ಈ ವಸೀಂ ಲೇಔಟ್, ಒಮ್ಮೆಲೆ ಹೆಂಗ್ ಬಂತಿದು ಅನ್ನುವಂತಹ ವಿಚಾರ. 2023ರವರೆಗೂ ಮನೆಗಳೇ ಇಲ್ಲದ ಜಾಗ. 2024ರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2023ರವರೆಗೂ ಮನೆಗಳೇ ಇಲ್ಲದ ಖಾಲಿ ಜಾಗ ಇತ್ತು ಇದು. 2024ರಲ್ಲಿ ಏಕಾಏಕಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ, ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಸ್ಯಾಟಲೈಟ್ ಇಮೇಜ್ ಸಿದ್ಧವಾಗಿದೆ. 2023ರಲ್ಲಿ ಈ ಜಾಗ ಹೇಗಿತ್ತು, 2024ರಿಂದ ಈ ಕ್ಷಣದವರೆಗೂ ಹೇಗಾಗಿದೆ, ಇವೆಲ್ಲವೂ ಕೂಡ ಗೊತ್ತಾಗಿದೆ. ನೋಡಿ, 2023ರವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ. 2024ರಲ್ಲಿ ಹೇಗಾಗಿದೆ ಆ ಇಮೇಜಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. 2016, 2017 ಈ ಎಲ್ಲಾ ಟೈಮ್ನಲ್ಲಿ ಈ ಜಾಗ ಹೇಗಿತ್ತು ಅನ್ನೋದನ್ನ ನೀವು ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಗಮನಿಸ್ತಾ ಇದ್ದೀರಿ. 2023ರವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ ಇತ್ತು. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಈಗ ಈ ಸ್ಯಾಟಲೈಟ್ ಇಮೇಜಸ್ಗಳು ಸಿದ್ಧವಾಗಿದೆ. 2016ರಲ್ಲಿ ಹೇಗಿತ್ತು, 2017ರಲ್ಲಿ ಹೇಗಿತ್ತು, 2018ರಲ್ಲಿ ಹೇಗಿತ್ತು, ಪ್ರತಿ ವರ್ಷದ ಫೋಟೋಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2018, 2019 ನೋಡಿ, ಇಲ್ಲಿ ಎಲ್ಲಾ ಕಡೆ ಯಾವ ರೀತಿ ಜಾಗ ಖಾಲಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ನೋಡಿ, ತಾವು ಗಮನಿಸ್ತಾ ಇರುವಂತದ್ದು ಕೆಲವು ಇಮೇಜಸ್ಗಳನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. 2017ರಿಂದ 2023ರವರೆಗೂ ಆ ವಸೀಂ, ಈಗ ಏನು ವಸೀಂ ಲೇಔಟ್ ಅಂತ ಸೃಷ್ಟಿಯಾಗಿದೆ, ಆ ಜಾಗ ಹೇಗೆ ಖಾಲಿ ಇತ್ತು ಅನ್ನುವಂತಹ ಇಮೇಜಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 2017ರಿಂದ 2023ರವರೆಗೂ ಈ ಇಮೇಜಸ್ ನೋಡಿ. ಅಕ್ಟೋಬರ್ 30, 2022ರ ಸಂದರ್ಭ. ಈಗ ಕಂಪ್ಲೀಟ್ಲಿ ಇಲ್ಲಿ ಯಾವ ರೀತಿ ಈ ವಸೀಂ ಲೇಔಟ್
ಏಕಾಏಕಿ ಸ್ಥಾಪನೆ ಆಗಿದೆ. ಇಲ್ಲಿ ಆ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಆ ಅನಧಿಕೃತ ಸೈಟ್ಗಳ ಸೃಷ್ಟಿಕರ್ತನೆ ವಸೀಂ ಅನ್ನುವಂತ ವಿಚಾರ ಗೊತ್ತಾಗ್ತದೆ. ಇವನ್ ಆ ವಸೀಂ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಾಕು ಆ ವಸೀಂ ಹೇಳ್ತಾ ಇರುವಂತದ್ದು, ನನಗೆ ಗೊತ್ತಿಲ್ಲ ಸರ್, ಜನರ ಪ್ರೀತಿಯಿಂದ ಅವರೇ ಹೆಸರಿಟ್ಕೊಂಡಿದ್ದಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು. ಆದ್ರೆ ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಇಮೇಜಸ್ ಅನ್ನ ರಿಲೀಸ್ ಮಾಡಿದ್ದಾರೆ. 2017, 18, 19, 20, 21, 22, 23 ಈ ಎಲ್ಲಾ ವರ್ಷಗಳ ಇಮೇಜಸ್ ಅನ್ನ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಇಲ್ಲಿ ಒಂದೇ ಒಂದು ಸೈಟ್ಗಳು ಇರಲಿಲ್ಲ ಅಥವಾ ಒಂದೇ ಒಂದು ಮನೆ ಇರಲಿಲ್ಲ. ನೋಡಿ ಹೇಗೆ ಹಸಿರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲಾದ್ರೂ ನಿಮಗೆ ಸೈಟ್ಗಳು ಕಾಣಿಸ್ತಾ ಇದೆಯಾ? ಆದ್ರೆ ಅದು ಬಿಟ್ರೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಇಲ್ಲಿ ಅನಧಿಕೃತ ಸೈಟ್ಗಳ ನಿರ್ಮಾಣ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅನಧಿಕೃತವಾಗಿ ಇಲ್ಲಿ ಒಂದೊಂದೇ ಸೈಟ್ಗಳು ಹುಟ್ಕೊಂಡು ಅವುಗಳನ್ನ ಮಾರಾಟ ಮಾಡುವಂತಹ ಕೆಲಸವೂ ಕೂಡ ಆಯ್ತು. ಈ ರೀತಿ ಇಲ್ಲಿ ಸೈಟ್ಗಳನ್ನು ನಿರ್ಮಾಣ ಮಾಡಿದ್ದು. ಇಲ್ಲಿ ನೋಡಿ ಬಿಬಿಎಂಪಿ ಪ್ಲೇಸ್ ಇದು, ಇಲ್ಲಿ ಗಮನಿಸ್ತಾ ಇರೋದು. ಮಾರ್ಕ್ ಮಾಡಿ ನಾವೇನು ತೋರಿಸ್ತಾ ಇದೀವಿ. ಇಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಜಾಗ ಇತ್ತು, ಎಲ್ಲಿ ಪೂರ್ತಿ ಖಾಲಿ ಇತ್ತು, ಇದು ನೈಜ ಚಿತ್ರಣ. ಇಲ್ಲಿ ಎಲ್ಲಾದ್ರೂ ಮನೆಗಳು ಕಾಣಿಸ್ತಾ ಇದೆಯಾ? ವೆರಿ ಕ್ಲಿಯರ್ ಆಗಿ ನೀವು ನೋಡ್ತಾ ಇದ್ದೀರಿ. ಸ್ಯಾಟಲೈಟ್ ಇಮೇಜ್ ಇದು. ಅಕ್ಕಪಕ್ಕ ಇಲ್ಲೆಲ್ಲ ಮನೆಗಳು ಕಾಣಿಸ್ತಾ ಇದೆ, ಇದೆಲ್ಲ ಲೇಔಟ್ ಇದೆ ಈ ಕಡೆ. ಆದ್ರೆ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ಈ ಪ್ರದೇಶವನ್ನ ನೀವು ಗಮನಿಸಿ. ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಬಿಬಿಎಂಪಿ ಪ್ಲೇಸ್ ಅಂತ ಇಲ್ಲಿ ಬರದಾಗಿದೆ. ಇದು ಬಿಬಿಎಂಪಿ ಪ್ಲೇಸ್. ಇಲ್ಲಿ ಅದು ಹೇಗೆ ಸೈಟ್ಗಳು ಏಕಾಏಕಿ ಬಂದ್ವು, ಅದೇಗೆ ಆ ಸೈಟ್ಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುವಂತಹ ಕೆಲಸ ಆಯಿತು. ಇದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳು ರಿಲೀಸ್ ಮಾಡಿರುವಂತಹ ಸ್ಯಾಟಲೈಟ್ ಫೋಟೋಸ್ ಇವೆಲ್ಲ. ಈಗ ನೋಡಿ, ಮೇ 30, 2016 ಇಮೇಜ್, ಸ್ಯಾಟಲೈಟ್ ಇಮೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಎಲ್ಲಾ ಕಡೆ ಸುತ್ತಲೂ ಟಿಪ್ಪು ನಗರ ಪಕ್ಕದಲ್ಲಿ ನೀವು ಗಮನಿಸ್ತಾ ಇರೋದು ಟಿಪ್ಪು ನಗರ. ಅಲ್ಲಿ ಕೆಲವು ಮನೆಗಳಿದೆ. ಈ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತಹ ಈ ಯಾವ ಜಾಗದಲ್ಲಿಯೂ ಕೂಡ ಒಂದೇ ಒಂದು ಮನೆ ಕಾಣಸಿಗ್ತಾ ಇಲ್ಲ. ನೋಡಿ, ಇಲ್ಲಿ ಕೆರೆ ಅನ್ಸುತ್ತೆ ಇದು. ಈ ಕಡೆ ಕೆರೆ, ಈ ಕಡೆ ಮತ್ತೆ ಖಾಲಿ ಜಾಗ, ಈ ಕಡೆ ಫುಲ್ ಖಾಲಿ ಇದೆ. ಇಲ್ಲೊಂದು ಆಜಾನ್ ಮಸ್ಜಿದ್ ಅಂತ ಹೇಳಿ ಒಂದು ಲ್ಯಾಂಡ್ ಮಾರ್ಕ್ ಇದೆ. ಅದನ್ನು ಬಿಟ್ಟರೆ ಈ ಕಡೆ ಈ ಟಿಪ್ಪು ನಗರ, ಇಲ್ಲಿ ಎಲ್ಲಾ ಕಡೆನೂ ಕೂಡ ಮನೆಗಳು ಕಾಣಿಸ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ ಯಾವುದೇ ರೀತಿಯ ಜಾಗಗಳು ಕಾಣಿಸ್ತಾ ಇಲ್ಲ. 2017 ಫೋಟೋನ ನೀವೀಗ ನೋಡಿ. ಫೆಬ್ರವರಿ 28, 2017. 17ರಲ್ಲಿಯೂ ಕೂಡ ಅಷ್ಟೇ ಸೇಮ್ ಅಜಾನ್ ಮಸ್ಜಿದ್ ಅನ್ನುವಂತ ಒಂದು ಲ್ಯಾಂಡ್ ಮಾರ್ಕ್ ಬಿಟ್ರೆ ಇಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಜಾಗ ಇಲ್ಲ. ಸೇಮ್ ಇಲ್ಲಿ ಕೆರೆ ಇದೆ. ಇದು ಒಂದು ರೀತಿ ಕಲ್ಲಿನ ಕ್ವಾರೆ ತರ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಟಿಪ್ಪು ನಗರ ಮನೆಗಳು ಲೇಔಟ್ ನೋಡಿ. 2018 ನವೆಂಬರ್ 30, 2018 ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಿ. 2018ರ ಚಿತ್ರಣಗಳನ್ನ ನೀವು ನೋಡ್ತಾ ಇದ್ದೀರಿ. ಇವೆಲ್ಲ ಸ್ಯಾಟಲೈಟ್ ಇಮೇಜಸ್. ನವೆಂಬರ್ 30, 2018. 2019ರಲ್ಲಿ ನೋಡಿ, ಮತ್ತೆ ಇಲ್ಲಿ ನೋಡಿ ನಿಧಾನಕ್ಕೆ, ಇಲ್ಲಿ ನೋಡಿ ನೀವು, ಇಲ್ಲಿ ನಿಧಾನಕ್ಕೆ ಇಲ್ಲಿ ಮನೆಗಳು ಕಾಣಿಸ್ಕೊಳ್ತಾ ಇದೆ. ಈ ಇಮೇಜ್ ಅನ್ನ ನೀವು ಗಮನಿಸ್ತಾ ಇರಬಹುದು. ನೀವು 2017, 18, 19ರಲ್ಲಿ ಗಮನಿಸಿದ್ರಿ. ಈಗ 19ರಲ್ಲಿ ಇಲ್ಲಿ ಎಲ್ಲೆಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ, ಇಲ್ಲಿ ನಿಧಾನಕ್ಕೆ ಈಗ ಅಕ್ರಮವಾಗಿ